ಸ್ನೇಹಿತರೆ ನೋಡಿ ನಮಸ್ಕಾರ. ಸುಖ ಕೊಡೋ ಒಂದು ಫ್ರೆಂಡ್ಗೋಸ್ಕರ ಈ ಒಂದು ಮಾಹಿತಿಯನ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ. ನೋಡಿ ಇವರು ಒಂದು ಜೀವನದಲ್ಲಿ ಒಂದು ತುಂಬಾ ನೋವುಗಳನ್ನ ಅನುಭವಿಸಿದ್ದೇನೆ ಅಂತ ಹೇಳಿದ್ದಾರೆ. ಸುಖನೇ ನೋಡಿಲ್ಲ ಅಂತ ಇವರು ತುಂಬಾ ಒಂದು ಮನಸ್ಸಿಗೆ ನೋವು ಮಾಡಿರುವುದಾಗಿ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವರು ಬೇರೆ ಒಂದು ಮನೆಯನ್ನ ಮಾಡಿಕೊಂಡು ಒಬ್ಬರೇ ಇರುವುದಾಗಿ ತಿಳಿಸಿದ್ದಾರೆ. ಕಷ್ಟಪಟ್ಟು ಓದಿ ಕೆಲಸವನ್ನ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ನೋಡಿ ಇವರ ಒಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ ಅನ್ನು ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ಮಾಡಿಕೊಡ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಳ್ಳಿ. ನೋಡಿ ಸ್ನೇಹಿತರೆ, ಇವರ ಒಂದು ಸ್ವಂತ ಒಂದು ಸಂಪಾದನೆಯಲ್ಲಿ ಇವರು ಸಿಂಗಲ್ ಫ್ಲವರ್ ಹೌಸ್ ಅನ್ನ ಕಟ್ಟಿಕೊಂಡಿದ್ದಾರೆ. ಜೊತೆಗೆ ಒಂದು ಕಾರು, ಒಂದು ಸ್ಕೂಟಿ, 10 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಎಫ್ಡಿ ಅನ್ನ ಮಾಡಿಸಿದ್ದಾರಂತೆ ಇವರು. ಜೊತೆಗೆ ಒಂದು 128 ಗ್ರಾಂ ಚಿನ್ನದ ಒಡವೆಗಳನ್ನ ಇವರು ಮಾಡಿಸಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಸ್ನೇಹಿತರೆ ನೋಡಿ, ಇವರಿಗೆ ಕೆಲಸ ಸಿಕ್ಕಿದ ನಂತರ ಯಾರ ಒಂದು ಸಹಾಯ ಇಲ್ಲದೇ ಇವೆಲ್ಲ ಆಸ್ತಿಯನ್ನ ಮಾಡಿಕೊಂಡಿರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಸ್ನೇಹಿತರು ನೋಡಿ, ಗೆಳೆಯ ಈಗ ಬೇಕು ಅಂತ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಇವರು ಈ ಹಿಂದೆ ಮದುವೆ ಆಗಿದ್ದು ನಿಜ ಅಂತ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ನೇಹಿತರೆ ಅವರು ಈಗ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಹುಡುಗರು ಕೂಡ ಆಗಿಲ್ಲ ಅಂತೆ. ಸ್ನೇಹಿತರೆ ನೋಡಿ, ಇವರಿಗೆ ತಂದೆ ತಾಯಿ ಇಲ್ಲ ಅಂತೆ. ಹಾಗಾಗಿ ಅಣ್ಣ ತಮ್ಮಂದಿರು ಕಳ್ತನದಿಂದ ಇವ್ರ ಆಸ್ತಿಗೆ ಒಂದು ಸಹಿ ಮಾಡಿಸಿಕೊಂಡು ಇವ್ರನ್ನ ಬೀದಿ ಪಾಲು ಮಾಡಿದ್ರು ಅಂತ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ತುಂಬಾ ಒಂದು ಕಷ್ಟಪಟ್ಟು ಒಬ್ಬರೇ ಒಂದು ಇದ್ದು ಓದಿ ಒಂದು ಜಾಬ್ ಅನ್ನ ತೆಗೆದುಕೊಂಡಿದ್ದಾರೆ. ಇವರು ಈಗ ಬಾಳಿಗೊಂದು ಬೆಳಕು ಆಗುವಂತ ಒಬ್ಬ ಗೆಳೆಯ ಬೇಕು ಅಂತ ನಮಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಬಡವರಾದ್ರೂ ಸರಿ, ರೈತರಾದ್ರೂ ಓಕೆ, ಅವರಿಗೆ ಓದು ಇಲ್ಲದೆ ಇದ್ದರೂ ಪರವಾಗಿಲ್ಲ ಅಂತೆ. ನೋಡಿ, ಮಾಡುವ ಒಳ್ಳೆ ಕೆಲಸಕ್ಕೆ ಬೆಂಬಲ ಕೊಡುವಂತಹ ಗೆಳೆಯ ಆಗಿರ್ಬೇಕಂತೆ. ಅದರ ಅನುಮಾನ ಅನ್ನೋದು ಇರಬಾರ್ದಂತೆ. ಸ್ನೇಹಿತರೆ ಅವರಿಗೆ ಇವರನ್ನ ಸುಖವಾಗಿ ನೋಡಿಕೊಳ್ಳುವಂತಹ ಗೆಳೆಯ ಬೇಕು ಅಂತ ನಮಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ. ಸ್ನೇಹಿತರೆ 1025 ಒಂದು ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ಇವರು ಈಸ್ಟ್ ಫೇಸಿಂಗ್ ಆಗಿ 2 ಬೆಡ್ರೂಮ್ ಒಂದು ಬಾತ್ರೂಮ್ ಇರುವಂತಹ ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇವೆರಡು ಬೆಡ್ರೂಮ್ ಅಂತ ತಿಳಿಸಿದ್ದಾರೆ. 2 ಕೂಡ ನಾರ್ಮಲ್ ಬೆಡ್ರೂಮ್ ಅಂತ ನಮಗೆ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಇವರು ನೋಡಿ ಸ್ನೇಹಿತರೆ, ಇದು ಬಂದು ದೇವರ ಕೋಣೆ ಅಂದ್ರೆ ಪೂಜಾ ರೂಮ್, ಇದು ಬಂದು ಕಿಚನ್, ಇದು ಬಂದು ಹಾಲು, ಇದು ಒಂದು ಡೈನಿಂಗ್ ಹಾಲ್ ಅಂತ ಹೇಳಿದ್ದಾರೆ. ಇದು ಬಂದು ಒಂದು ಬಾತ್ರೂಮ್ ಅಂತ ಈ ಒಂದು ಮನೆಯ ಬಗ್ಗೆ ನಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು, ಮಾರುತಿ ಸುಜುಕಿ ಎಸ್ ಕ್ರಾಸ್ ಒಂದು ಕಾರು. ಸ್ನೇಹಿತರೆ 5 ಸೀಟರ್ ಒಂದು ಕಾರು. ಇದು ಬಂದು ಸ್ನೇಹಿತರೆ ಇದು ಡೀಸೆಲ್ ಕಾರು, ಸಿಲ್ವರ್ ಕಲರ್. ಇಲ್ಲಿ ನೀವು ಕೂಡ ನೋಡಬಹುದು. ಪಾರ್ಕಿಂಗ್ ಸೆನ್ಸರ್ ಇದೆ, ಪಾರ್ಕಿಂಗ್ ಕ್ಯಾಮ್ರಾ ಇದೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇವರು ಓನ್ ಆಗಿ ಹಾಕ್ಸಿರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. 30,000 ಕಿಲೋಮೀಟರ್ ರನ್ನಿಂಗ್ ಮಾಡಿರೋದ್ರ ಬಗ್ಗೆ ನಮಗೆ ಈ ಒಂದು ಕಾರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಓನ್ ಯೂಸ್ ಗೆ ಮಾತ್ರ ಇಟ್ಟುಕೊಂಡಿದ್ದಾರೆ. ಬರೀ ಎಲ್ಲೂ ಬಾಡಿಗೆ ಗಿಡಿಗೆ ಎಲ್ಲೂ ಕಳಿಸಲ್ಲ ಅಂತ ಈ ಒಂದು ಕಾರ್ ಬಗ್ಗೆ, ಮಾರುತಿ ಸುಜುಕಿ ಕಾರ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಹೆಸರು ಬಂದು ವಿ ಅನುರಾಧ ಅಂತ, ತಂದೆ ಹೆಸರು ವೀರೇಶ್, ತಾಯಿ ಸುಲೋಚನಾ. ಇವರು ಇಬ್ಬರಿಲ್ಲ. ಸ್ನೇಹಿತರೆ ಎಜುಕೇಶನ್ MA ಆಗಿದೆ ಇವ್ರದ್ದು. ಇವರ ಹಾಬಿ ಬಂದು ಯೋಗ ಮಾಡುವುದು, ಜೊತೆಗೆ ವಾಚಿಂಗ್ ಒಂದು ನ್ಯೂಸ್ ಗಳನ್ನ ಓದುವುದು, ನೋಡುವುದು ಇವರು ತುಂಬಾ ಇಷ್ಟ ಅಂತೆ. ಜೊತೆಗೆ ಇವರಿಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ ಊರು ಬಂದು ಧಾರವಾಡ ಜಿಲ್ಲೆ ನವಲಗುಂದ, ವರ್ಕ್ ಬಂದು ಹುಬ್ಬಳ್ಳಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮನೆ ಕೂಡ ಧಾರವಾಡದಲ್ಲಿ ಮಾಡಿಕೊಂಡಿರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಎತ್ತರ ಬಂದು 157, ತೂಕ ಬಂದು 65, ಈಗ 35ರ ಒಂದು ವಯೋದಲ್ಲಿ ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ನೋಡಿ, ಇವರ ಒಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ ಅನ್ನು ಮಾಡಿ. ಸ್ನೇಹಿತರೆ ನಿಮ್ಗೆ ಇಷ್ಟ ಇದ್ರೆ, ಇವರ ಒಂದು ಕೊಟ್ಟಂತ ಮಾಹಿತಿ ನಿಮ್ಗೆ ಎಲ್ಲವೂ ಕೂಡ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ನಿಮ್ಮ ಎಲ್ಲಾ ಕಮೆಂಟ್ ಗಳನ್ನ ಚೆಕ್ ಮಾಡ್ತಾರೆ ಇವರು. ಚೆಕ್ ಮಾಡಿ ಇವ್ರಿಗೆ ಇಷ್ಟ ಆದವರಿಗೆ ರಿಪ್ಲೈ ಅನ್ನು ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.